ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಇವತ್ತು ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಅವರು ಕೂಡ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಅವರಿಗೆ ಸಾಥ್ ಕೊಟ್ಟಿದ್ದು ನಿಖಿಲ್ ಕುಮಾರಸ್ವಾಮಿ. ಕೆಲವೇ ಕ್ಷಣಗಳಲ್ಲಿ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ ಸಂಸದ ತೇಜಸ್ವಿ ಸೂರ್ಯ. ಅವ್ರಿಗೂ ಕೂಡ ಭಾರಿ ಬೆಂಬಲ ವ್ಯಕ್ತವಾಗಿದೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ರೋಡ್ ಶೋ ನಡೆಸಿದ್ದಾರೆ ತೇಜಸ್ವಿ ಸೂರ್ಯ. ತೇಜಸ್ವಿ ಸೂರ್ಯ ಅವರ ಜೊತೆಗೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸೇರಿದಂತೆ ಬಿಜೆಪಿ ನಾಯಕರೆಲ್ಲರೂ ಕೂಡ ಸಾಥ್ ಕೊಟ್ಟಿದ್ದಾರೆ. ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಅವರಿಗೆ ಬೆಂಬಲವನ್ನು ಕೊಟ್ಟು ವ್ಯಕ್ತಪಡಿಸಿ ಅವರು ಕೂಡ ಆಗಮಿಸಿದ್ದಾರೆ. ಸಹಜವಾಗಿ ಅವರ ಸಂಸ್ಕೃತಿ, ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಸ್ತಾರೆ. ಅದಾದ ನಂತರ ಜನರು ಕೂಡ, ಕಾರ್ಯಕರ್ತರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿರ್ತಾರಲ್ಲ, ಹಾಗಾಗಿ ಅವರೆಲ್ಲರ ಜೊತೆಯಲ್ಲಿ ಒಂದು ಮೆರವಣಿಗೆಯನ್ನು ಮಾಡಿಕೊಂಡು ಶಕ್ತಿ ಪ್ರದರ್ಶನವನ್ನು ಮಾಡಿಕೊಂಡು ಅದಾದ ನಂತರ ಹೋಗಿ ಉಮೇದುವಾರಿಕೆಯನ್ನು ಸಲ್ಲಿಕೆ ಮಾಡೋದು. ಮೊದಲ ಹಂತದ ಮತದಾನ ಕರ್ನಾಟಕದಲ್ಲಿ ನಡೆಯುತ್ತೆ. ಆ ಮೊದಲ ಹಂತದ ಮತದಾನಕ್ಕೆ ಇವತ್ತು ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನ. ಕಾಂಗ್ರೆಸ್ಸಿಗೆ ಗೊತ್ತಾಗಿದೆ, ಬೆಂಗಳೂರು ದಕ್ಷಿಣದಲ್ಲಿ ಭಾರತೀಯ ಜನತಾ ಪಾರ್ಟಿ 5 ಲಕ್ಷ ಮತಗಳಿಂದ ಇಲ್ಲಿ ಗೆಲ್ತಾ ಇದೆ. ಕಳೆದ 5 ವರ್ಷದಲ್ಲಿ ನಿಮ್ಮ ಮಧ್ಯೆ ಬಂದು ಹಗಲು ರಾತ್ರಿ ಕೆಲಸ ಮಾಡೋದಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿದ್ದೀರಿ. ಕೋವಿಡ್ ಬಂತು. ಕೋವಿಡ್ ನ ಸಂದರ್ಭದಲ್ಲಿ ಒಂದಿಷ್ಟು ಜನ ಅಧಿಕಾರಿಗಳು, ಒಂದಿಷ್ಟು ಜನ ಏಜೆಂಟ್ಗಳು ಬೆಡ್ ಬ್ಲಾಕಿಂಗ್ ಮಾಡಿದಾಗ ಅದನ್ನ ಬಯಲಿಗೆಳೆದು 18 ಜನನ ಜೈಲಿಗೆ ಕಳಿಸಿ ಬೆಡ್ ಬ್ಲಾಕಿಂಗ್ ಹಗರಣವನ್ನ ಬಯಲು ಮಾಡುವಂತ ಒಂದು ಅವಕಾಶ ಸಿಕ್ತು. ಬೆಂಗಳೂರಿಗೆ ಏರ್ಪೋರ್ಟ್, STRR, ಸಬರ್ಬನ್ ರೈಲು, ಮೆಟ್ರೋ ಕನೆಕ್ಟಿವಿಟಿ, ಬೆಂಗಳೂರಿಗೆ ಬಂದಂತ 1600 ಎಲೆಕ್ಟ್ರಿಕ್ ಬಸ್ಗಳು, ಇದೆಲ್ಲವನ್ನ ತೆಗೆದುಕೊಂಡು ಬರ್ಲಿಕ್ಕಾಯ್ತು. ಯಾರೋ ಬಿಲ್ಡರ್ ಮೋಸ ಮಾಡಿ ಹೋದಂತ ಸಂದರ್ಭದಲ್ಲಿ 2000 ಜನಕ್ಕೆ ಮನೆ ಕಟ್ಟಿಸ್ಕೊಡ್ಲಿಕ್ಕೆ, ಮಂತ್ರಿ ಸೆರೆನಿಟಿಯ ಪ್ರಾಜೆಕ್ಟ್ ಅನ್ನು ಕಂಪ್ಲೀಟ್ ಮಾಡ್ಲಿಕ್ಕೆ 2000 ಕೋಟಿ ರೂಪಾಯಿನ ಕೇಂದ್ರ ಸರ್ಕಾರದಿಂದ ತಗೊಂಡ್ ಬರ್ಲಿಕ್ಕಾಯ್ತು. ಕಷ್ಟಪಟ್ಟಿದ್ದಂತ ದುಡ್ಡು ಗುರುರಾಘವೇಂದ್ರ ಬ್ಯಾಂಕ್ ನಲ್ಲಿ ಜನದ್ದು ಠೇವಣಿ ಹಾಳಾದಾಗ ಸುಮಾರು 800 ಕೋಟಿ ರೂಪಾಯಿ ಕೇಂದ್ರದಿಂದ ತಂದು ಜನಕ್ಕೆ ವಾಪಸ್ ಕೊಡಿಸುವಂತ ಕೆಲಸ ಕಳೆದ 5 ವರ್ಷದಲ್ಲಿ ಆಯ್ತು. ಆಟೋ ರಿಕ್ಷಾ ಡ್ರೈವರ್ಗಳಿಗೆ, ದೀನ ದಲಿತರಿಗೆ, ಹಿಂದುಳಿದವರಿಗೆ, ಕಷ್ಟದಲ್ಲಿದ್ದವರಿಗೆ, ಪ್ರತಿಯೊಂದು ಬಡ ಮನೆಯಲ್ಲೂ ಕೂಡ ಒಬ್ಬ ಅಂಬೇಡ್ಕರ್ ಹುಟ್ಟುತ್ತಾರೆ, ಒಬ್ಬ ನರೇಂದ್ರ ಮೋದಿ ಬರ್ತಾರೆ ಅಂತಂದು 2000 ಮಕ್ಕಳಿಗೆ ನರೇಂದ್ರ ಮೋದಿ ವಿದ್ಯಾನಿಧಿ ಸ್ಕಾಲರ್ಶಿಪ್ ಅಲ್ಲಿ 10,000 ರೂಪಾಯಿ ಕೊಡುವಂತ ಕೆಲಸ ಆಯ್ತು. ಜಯನಗರ